ಓಂ ಶ್ರೀ ಗುರುಭ್ಯೋ ನಮಃ. ಪ್ರೀತಿಯ ಮಿಥುನ ರಾಶಿಯ ಭಾಗ್ಯಶಾಲಿಗಳೇ, ನೀವು ವಾಯುತತ್ವದವರು. ಚಿಂತನೆ, ಮಾತು, ಬುದ್ಧಿ, ಚಾತುರ್ಯ ಇವು ನಿಮ್ಮ ಶಕ್ತಿ. ನೀವು ಮಾತನಾಡಿ ಗೆಲ್ಲುವವರು, ಯೋಚಿಸಿ ಮುಂದೆ ಸಾಗುವವರು. ಆದರೆ ಕೆಲವೊಮ್ಮೆ ಅತಿಯಾದ ಯೋಚನೆ, ಅತಿಯಾದ ಗೊಂದಲ ನಿಮ್ಮನ್ನೇ ಹಿಂದಕ್ಕೆ ತಳ್ಳುತ್ತೆ. ಮಾರ್ಚ್ 3ರಿಂದ 5ರವರೆಗೆ ಬರುವ ಈ 3 ದಿನಗಳು ನಿಮ್ಮ ಮನಸ್ಸಿನ ಸ್ಪಷ್ಟತೆ ಮತ್ತು ಮಾತಿನ ನಿಯಂತ್ರಣವನ್ನು ಪರೀಕ್ಷಿಸುವ ಸಮಯ. ನೀವು ಈ ಕಾಲವನ್ನು ಜಾಗೃತಿಯಿಂದ ಬಳಸಿದರೆ ಮುಂದಿನ 45 ದಿನಗಳವರೆಗೆ ಬಲವಾದ ದಿಕ್ಕು ಅನ್ನೋದು ಸಿಗುತ್ತೆ. ಮಾರ್ಚ್ 3 ಆಲೋಚನೆಯ ಭಾರ. ಈ ದಿನ ನಿಮ್ಮ ಮನಸ್ಸು ತುಂಬ ಚುರುಕಾಗಿರುತ್ತೆ. ಒಂದೇ ಸಮಯದಲ್ಲಿ 3-4 ಆಲೋಚನೆಗಳು, ಉದ್ಯೋಗ, ಹಣ, ಕುಟುಂಬ, ಪ್ರೇಮ ಎಲ್ಲವೂ ಮನಸ್ಸಿನಲ್ಲಿ ತಿರುಗ್ತಾ ಇರುತ್ತೆ. ಕುಟುಂಬದಲ್ಲಿ ಒಂದು ಚರ್ಚೆ ಸಾಧ್ಯ. ನೀವು ತಕ್ಷಣ ಪ್ರತಿಕ್ರಿಯಿಸುವ ಬದಲು ಸಂಪೂರ್ಣ ಕೇಳಿ. ನೀವು ಕೇಳಿದರೆ ಸಮಸ್ಯೆ ಅರ್ಧ ಕಡಿಮೆಯಾಗುತ್ತೆ. ಮಾತನಾಡಿದರೆ ಮಾತ್ರ ಅಲ್ಲ, ಸರಿಯಾಗಿ ಕೇಳಿದರೆ ಅದೇ ಯಶಸ್ಸು. ಇನ್ನು ಹಣಕಾಸಿನಲ್ಲಿ ಅನಗತ್ಯ ಆನ್ಲೈನ್ ಖರ್ಚು ಸಾಧ್ಯ. ಈ ದಿನ ಖರ್ಚನ್ನು 30% ಕಡಿಮೆ ಮಾಡಿದರೆ ಮುಂದಿನ ವಾರ ಸುಲಭವಾಗಿರುತ್ತೆ. ಆರೋಗ್ಯದಲ್ಲಿ ತಲೆನೋವು ಅಥವಾ ನಿದ್ರಾಹೀನತೆ ಸಾಧ್ಯ. ಮೊಬೈಲ್ ಬಳಕೆ ಕಡಿಮೆ ಮಾಡಿ. 20 ನಿಮಿಷ ವಾಕಿಂಗ್ ಮಾಡಿದರೆ ಮನಸ್ಸು ಹಗುರ. ಇನ್ನು ಮಾರ್ಚ್ 4 ನಿರ್ಧಾರದ ದಿನ. ಈ ದಿನ ನಿಮ್ಮ ಮಾತು ಮತ್ತು ನಿರ್ಧಾರ ಎರಡೂ ಮಹತ್ವದವು. ಕಚೇರಿಯಲ್ಲಿ ಒಂದು ಪ್ರೆಸೆಂಟೇಷನ್, ಒಂದು ಹೊಸ ಐಡಿಯಾ ಅಥವಾ ಒಂದು ಸಂದರ್ಶನ ಅವಕಾಶ. ನೀವು ಆತ್ಮವಿಶ್ವಾಸದಿಂದ ಮಾತನಾಡಿದರೆ 70% ಯಶಸ್ಸು ಅನ್ನೋದು ನಿಮ್ಮದಾಗಿರುತ್ತೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕ ಸಂಪರ್ಕ, ಸಣ್ಣ ಡೀಲ್ ದೊಡ್ಡ ಸಂಪರ್ಕಕ್ಕೆ ದಾರಿ. ಪ್ರೇಮ ಜೀವನದಲ್ಲಿ ಉತ್ತಮ ದಿನ. ಒಂದು ಸಣ್ಣ ಸರ್ಪ್ರೈಸ್ ಅಥವಾ ಒಂದು ಹೃದಯಪೂರ್ವಕ ಮಾತು ಸಂಬಂಧವನ್ನು ಬಲಪಡಿಸುತ್ತೆ. ಹಣಕಾಸಿನಲ್ಲಿ ಸಣ್ಣ ಲಾಭ, ಆದರೆ ಹೂಡಿಕೆ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ಮಾರ್ಚ್ 5 ಸಂಮೋಹನ ಶಿಖರ. ಈ ದಿನ ನಿಮ್ಮ ರಾಶಿಯ ಶಕ್ತಿ ಉನ್ನತ ಮಟ್ಟದಲ್ಲಿ. ನೀವು ಹೇಳುವ ಮಾತುಗಳಿಗೆ ತೂಕ ಅನ್ನೋದು ಇರುತ್ತೆ. ನೀವು ನೀಡುವ ಸಲಹೆ ಸ್ವೀಕಾರ ಆಗುತ್ತೆ. ಹಿಂದಿನ ಅಪಾರ್ಥ ನಿವಾರಣೆ ಸಾಧ್ಯ. ಒಂದು ಕ್ಷಮೆಯ ಮಾತು ದೊಡ್ಡ ಸಮಸ್ಯೆ ಪರಿಹರಿಸಬಹುದು. ಉದ್ಯೋಗದಲ್ಲಿ ಹಿರಿಯರ ಗಮನ. ನಿಮ್ಮ ಕಮ್ಯುನಿಕೇಷನ್ ಕೌಶಲ್ಯದಿಂದ ಹೊಸ ಅವಕಾಶ. ಆರೋಗ್ಯದಲ್ಲಿ ಶಕ್ತಿ ಹೆಚ್ಚಾಗುತ್ತೆ, ಆದರೆ ಅತಿಯಾಗಿ ಕೆಲಸ ಬೇಡ. ಸ್ಪಷ್ಟತೆಯ ಫಲ. ಈ ದಿನ ನೀವು ಕಳೆದ 3 ದಿನಗಳ ಫಲವನ್ನು ಅರಿತೀರಾ. ಒಂದು ಸಣ್ಣ ಯಶಸ್ಸು, ಒಂದು ಸಂತೋಷದ ಸುದ್ದಿ ಸಾಧ್ಯ. ಕುಟುಂಬದಲ್ಲಿ ಶಾಂತಿ, ಸ್ನೇಹಿತರೊಂದಿಗೆ ಸಂಪರ್ಕ, ಪುನರ್ಜೀವನ. ಹಣಕಾಸಿನಲ್ಲಿ ಸ್ಥಿರತೆ. ನೀವು ಈ 4 ದಿನಗಳಲ್ಲಿ ಖರ್ಚು ನಿಯಂತ್ರಣ ಮಾಡದೇ ಇದ್ದರೆ ಈಗ ಹಗುರ ಭಾವನೆ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ 3 ಗೋಲ್ಡನ್ ನಿಯಮಗಳು. ಆದಷ್ಟು ನೀವು ಖರ್ಚನ್ನು ಕಡಿಮೆ ಮಾಡಿ. ಮಾತನಾಡುವ ಮೊದಲು ಯೋಚಿಸಿ. ಒಂದೇ ಸಮಯದಲ್ಲಿ ಒಂದು ನಿರ್ಧಾರ. ಮೊಬೈಲ್ ಮತ್ತು ಮನಸ್ಸಿಗೆ ವಿಶ್ರಾಂತಿ. ಮಿಥುನ ರಾಶಿಯವರೇ, ನೀವು ಚಾತುರ್ಯದ ಪ್ರತೀಕ. ನಿಮ್ಮ ಬುದ್ಧಿ ನಿಮ್ಮ ದೊಡ್ಡ ಶಕ್ತಿ, ಆದರೆ ಆ ಶಕ್ತಿ ಸ್ಪಷ್ಟ ದಿಕ್ಕಿನಲ್ಲಿ ಹರಿದರೆ ಮಾತ್ರ ಯಶಸ್ಸು. ಈ 4 ದಿನಗಳು ನಿಮ್ಮ ಮಾತು, ನಿಮ್ಮ ನಿರ್ಧಾರ, ನಿಮ್ಮ ಮನಸ್ಸಿನ ಸ್ಥಿರತೆಯನ್ನು ಪರೀಕ್ಷಿಸುತ್ತೆ. ನೀವು ಶಾಂತವಾಗಿ ಯೋಜನೆಯೊಂದಿಗೆ ನಡೆದುಕೊಂಡ್ರೆ ವಿಜಯ 80% ಇರಬಹುದು. ಪ್ರತಿ ಬೆಳಿಗ್ಗೆ 11 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಪ್ರತಿ ರಾತ್ರಿ 5 ನಿಮಿಷ ದಿನದ ವಿಶ್ಲೇಷಣೆ ಮಾಡಿ. ನಿಮ್ಮ ಮಾತುಗಳಲ್ಲಿ ಮಧುರತೆ ಇರಲಿ. ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಇರಲಿ. ನಿಮ್ಮ ಹೆಜ್ಜೆಗಳಲ್ಲಿ ದೈವಾನುಗ್ರಹ ಖಂಡಿತವಾಗ್ಲೂ ಇರಲಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.